ಲೈಸೆನ್ಸ್ ಇಲ್ಲದೆ ವಾಹನ ಚಾಲನೆ ಮಾಡುವುದು ಸಂಚಾರಿ ನಿಯಮಗಳ ಪ್ರಕಾರ ತಪ್ಪು ಎಂಬುದು ಗೊತ್ತಿದ್ದರೂ ಸಹ ಬಹುತೇಕ ವಾಹನ ಚಾಲಕರು ನಿಯಮ ಪಾಲನೆ ಮಾಡುವುದೇ ಇಲ್ಲ. ಜೊತೆಗೆ ಅಪ್ರಾಪ್ತ ವಯಸ್ಸಿನ ಬಾಲಕರು ಕೂಡ ಬೈಕ್ ಚಾಲನೆ ಮಾಡುವುದು ಹೆಚ್ಚಾಗಿದ್ದು, ವಾಹನ ಚಲಾಯಿಸುವ ಅಪ್ರಾಪ್ತ ವಯಸ್ಸಿನ ಬಾಲಕ ಬಾಲಕಿಯರ ವಿರುದ್ಧ ವಿಶೇಷ ಕಾರ್ಯಾಚರಣೆ ನಡೆಸಿ ಕಲಬುರಗಿ ಸಂಚಾರಿ ಠಾಣೆಯ ಪೊಲೀಸರು 154 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಈ ಕುರಿತು ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸ್.ಡಿ. ಮಾತನಾಡಿ, ನಗರದಲ್ಲಿ ಅಪ್ರಾಪ್ತರಿಂದ ಬೈಕ್ ಚಾಲನೆ ಸೇರಿದಂತೆ ಪರವಾನಗಿ ಇಲ್ಲದೆ ವಾಹನ ಚಲಾಯಿಸುವ ಘಟನೆಗಳು ಹೆಚ್ಚಾಗಿ ನಡೆಯುತ್ತಿದ್ದು, ಅದನ್ನು ತಡೆಗಟ್ಟಲು ಮೊದಲ ಹಂತವಾಗಿ ವಿಶೇಷ ಕಾರ್ಯಾಚರಣೆ ನಡೆಸಿ 154 ಬೈಕ್ ವಶಕ್ಕೆ ಪಡೆದಿದ್ದು, ಅಪ್ರಾಪ್ತ ವಯಸ್ಸಿನ ಮಕ್ಕಳ ಪಾಲಕರಿಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಮತ್ತೊಮ್ಮೆ ನಿಯಮ ಉಲ್ಲಂಘಿಸಿದರೆ ಜೈಲು ದಂಡ ವಿಧಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಎನ್ನಲಾಗಿದೆ. ಅಪ್ರಾಪ್ತರಿಗೆ ವಾಹನಗಳನ್ನು ಹಿಡಿದರೆ ಪಾಲಕರಿಗೆ ಅಥವಾ ಮಾಲೀಕರಿಗೆ ಜೈಲು ಶಿಕ್ಷೆ ಮತ್ತು 25,000 ದಂಡ ವಿಧಿಸಲಾಗುತ್ತದೆ. ವಾಹನ ಚಾಲನೆ ಪರವಾನಗಿ ಡಿಎಲ್ ಹೊಂದಿರದೇ ಇದ್ದರೆ 3 ತಿಂಗಳ ಸಜೆ, 5,000 ದಂಡ ವಿಧಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಫಸ್ಟ್ ಅವರು ಏನು ಟ್ರಾಫಿಕ್ ನಿಯಮಗಳಿವೆ, ಸಂಚಾರಿ ನಿಯಮಗಳು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಹೇಳಿದ್ವಿ. ಮತ್ತು ಅವರ ಏನು ಸೀಸ್ ಆಗಿರುವಂತ ವೆಹಿಕಲ್ಸ್ ಇದೆ ಕಂಪ್ಲೀಟ್ ನಮ್ಮ ಹತ್ರ ಡೇಟಾಬೇಸ್. ಈಗ ಮೈನರ್ಸ್ ಗಳಿಗೆ ಒಂದು ವಾಹನಗಳನ್ನು ನೀಡಿದ್ರೆ ಕಾನೂನು ಯಾವ ರೀತಿ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ. ನಮ್ಮ ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಸೆಕ್ಷನ್ 199A ಅಲ್ಲಿ ಯಾರಾದರೂ ಅಪ್ರಾಪ್ತ ವಯಸ್ಸಿನವರಿಗೆ ವಾಹನ ಚಾಲನೆ ಮಾಡ್ಲಿಕ್ಕೆ ನೀಡಿದ್ರೆ 3 ವರ್ಷದವರೆಗೆ ಸಜೆ ಮಾಡಬಹುದು, ಕಾರಾಗೃಹಕ್ಕೆ ಕಳಿಸಬಹುದು ಮತ್ತು 25,000 ವರೆಗೂ ದಂಡ ಇದೆ. ಅಪ್ ಟು 3 years 3 ವರ್ಷದವರೆಗೆ ಕಾರಾಗೃಹದ ಶಿಕ್ಷೆ ಮತ್ತು 25,000 ರೂಪಾಯಿಯ ದಂಡ ಇದೆ. ಮತ್ತು ಅದಲ್ಲದೆ ಯಾರು ವಾಹನ ಚಾಲನೆ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಪರವಾನಗಿ ಇಲ್ಲದೆ ಒಂದು ವೇಳೆ ವೆಹಿಕಲ್ ಓಡಿಸಿದ್ರೆ ಅಪ್ ಟು 5,000 ಅಥವಾ 3 months ಶಿಕ್ಷೆ ಇದೆ. ಇನ್ನೂ ಒಂದಿದೆ, ಒಂದು ಅಪ್ರಾಪ್ತ ವಯಸ್ಸರಿಗೆ ವಾಹನ ಚಾಲನೆ ಮಾಡಿಕೊಡುವಂತೆ, ಇನ್ನೊಬ್ರು ಮೇಜರ್ ಇರುವಂತವ್ರು ವಯಸ್ಕರಿದ್ದಾರೆ ವಾಹನ ಚಾಲನೆ ಮಾಡಿದ್ರೆ 181 ME ಆಕ್ಟ್ ಪ್ರಕಾರ 5,000 ಫೈನು ಅಥವಾ ಮತ್ತೆ 3 ತಿಂಗಳ ಕಾರಾಗೃಹ ಶಿಕ್ಷೆ ಆಗುತ್ತೆ. ಹಾಗಾಗಿ ಎಲ್ಲರಲ್ಲಿ ವಿನಂತಿ ಅಂತಂದ್ರೆ, ಡೋಂಟ್ ಗಿವ್ ಯುವರ್ ವೆಹಿಕಲ್ಸ್ ಟು ಮೈನರ್ಸ್ ಆರ್ ಪೀಪಲ್ ಹೂ ಆರ್ ನಾಟ್ ಹ್ಯಾವಿಂಗ್ ವ್ಯಾಲಿಡ್ ಲೈಸೆನ್ಸ್. ಒಂದು ವೇಳೆ ಆದ್ರೆ ಕೊಟ್ರೆ ಮತ್ತೆ ನಾವು ಈ ಏನು ಫೈನ್ ಇದೆ ಅದನ್ನ ಸ್ಟಾರ್ಟ್ ಮಾಡ್ತೀವಿ. ಈಗಾಗಲೇ ನಾವು 25,000 ರೂಪಾಯಿ ಫೈನ್ ಸ್ಟಾರ್ಟ್ ಮಾಡಿದೀವಿ. ಇಲ್ಲಿ ಒಂದು ನಿದರ್ಶನ ಇದೆ. ಇದೇ ರೀತಿ ಯಾರಾದ್ರೂ ಮೈನರ್ಸ್ ಗಳಿಗೆ ವಾಹನ ಚಾಲನೆ ಮಾಡ್ಲಿಕ್ಕೆ ಕೊಟ್ರೆ ಕಡ್ಡಾಯವಾಗಿ ನಾವು ಎನ್ಫೋರ್ಸ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಕಳೆದ ಒಂದು ವಾರದಲ್ಲಿ ಮೋರ್ ದನ್ 100 ರೆಡ್ ಸಿಗ್ನಲ್ ಏನು ಸಿಗ್ನಲ್ ಜಂಪಿಂಗ್ ಇದೆ, ಅದರಲ್ಲಿ ಅವ್ರ ಮೇಲೂ ಕೂಡ ನಾವು ಈಗ ಆಲ್ರೆಡಿ ಪ್ರಕರಣ ದಾಖಲು ಮಾಡ್ಕೊಂಡಿದೀವಿ. ನಿಯರ್ಲಿ 40 ಅಷ್ಟು ಡ್ರಂಕ್ ಅಂಡ್ ಡ್ರೈವಿಂಗ್ ಕೇಸ್ ಅನ್ನು ಈಗ ಲಾಸ್ಟ್ 1 week ಅಲ್ಲಿ ಹಾಕಿದೀವಿ. ಈ ಡ್ರೈವ್ ನಿರಂತರವಾಗಿ ಕಾರ್ಯಾಚರಣೆ ಆಗುತ್ತೆ. ಎಲ್ಲಿವರೆಗೆ ಅಂತಂದ್ರೆ ಎಲ್ಲರೂ ತಾವು ಇಲ್ಲೇನು ಸಾರ್ವಜನಿಕರು ಸೇರಿದ್ದಾರೆ ಮತ್ತು ಯಾರು ತಮ್ಮ ಮಾಧ್ಯಮದ ಮುಖಾಂತರ ಈ ಸಂದೇಶ ತಲುಪ್ತಾ ಇದೆ, ತಮ್ಮೆಲ್ಲರ ಒಂದು ಹಿತಾಸಕ್ತಿಯಲ್ಲಿ ತಮ್ಮ ಮಕ್ಕಳ ಒಂದು ಸುರಕ್ಷತಾ ದೃಷ್ಟಿಯಿಂದ ಹೇಳ್ತಾ ಇದೀವಿ, ಡೋಂಟ್ ಗಿವ್ ಯುವರ್ ವೆಹಿಕಲ್ಸ್ ಟು ಮೈನರ್ಸ್. ಮತ್ತು ಒಂದ್ ವೇಳೆ ಅವ್ರಿಗೆ ಏನಾದ್ರು ತಾವು ಅವ್ರಿಗೆ ಶಾಲೆ ಹೋಗ್ಬೇಕು, ಕಾಲೇಜ್ ಹೋಗ್ಬೇಕು ಅಂತಂದ್ರೆ ಸೈಕಲ್ ಕೊಡಿಸುವಂತದ್ದು ಮಾಡಿ, ಅಥವಾ ಪರ್ಯಾಯ ಅವರಿಗೆ ಡ್ರಾಪ್ ಮತ್ತು ಪಿಕಪ್ ಮತ್ತು ಡ್ರಾಪ್ ಮಾಡುವಂತ ವ್ಯವಸ್ಥೆಯನ್ನು ಮಾಡಿ ಆಟೋದಲ್ಲಿ ಹಾಕಿ ಕಳಿಸಬಹುದು, ಅಥವಾ ಸ್ಕೂಲ್ ಕಾಲೇಜ್ ಬಸ್ಗಳಲ್ಲಿ ತಾವು ಕಳಿಸುವಂತದ್ದು ಮಾಡಬಹುದು. ಅದನ್ನ ಬಿಟ್ಟು ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಆಟ ಆಡೋದು ಬೇಡ. ಈಗಾಗಲೇ ಅವರಿಗೆ ತಮ್ಮ ನಿಯರ್ ಅಂಡ್ ಡಿಯರ್ ಒನ್ಸ್ ಅನ್ನ ಕಳ್ಕೊಂಡ್ರೆ ಎಷ್ಟೊಂದು ಜೀವನ ಪರ್ಯಂತ ಪ್ರಾಯಶ್ಚಿತ್ತ ಪಡುವಂತ ಘಟನೆಗಳು ಸುಮಾರು ಈಗಾಗಲೇ ನಾವು ನೋಡಿದೀವಿ. ಆ ಘಟನೆಗಳನ್ನ ಅವುಗಳಿಂದ ನಾವು ಪಾಠ ಕಲಿತು ನಮ್ಮ ಮಕ್ಕಳಿಗೆ ನಾವು ಕಾನೂನನ್ನ ಉಲ್ಲಂಘನೆ ಮಾಡ್ಲಿಕ್ಕೆ ಅವಕಾಶನ ಮಾಡಿಕೊಡ್ಬಾರ್ದು ಅಂತ ಈಗಾಗಲೇ ಎಚ್ಚರಿಕೆಯನ್ನ ನೀಡಿದೀವಿ. ಇದಲ್ಲದೆ ಮತ್ತು ಎಲ್ಲಾ ನಮ್ಮ ಅಧಿಕಾರಿಗಳ ಜೊತೆನೂ ಈಗ ಸೂಚನೆ ನೀಡಿದೀವಿ. ಎಲ್ಲಾ ವಿದ್ಯಾಸಂಸ್ಥೆಗಳ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ಕಾಲೇಜಸ್ ಮತ್ತು ಸ್ಕೂಲ್ಸ್ ಅಲ್ಲಿನೂ ಕೂಡ ನಾವು ಡೈಲಿ ಡ್ರೈವ್ ಅನ್ನ ಮಾಡ್ತೀವಿ. ಯಾರು ವಿದ್ಯಾರ್ಥಿಗಳು ಲೈಸೆನ್ಸ್ ಮೈನರ್ಸ್ ಯಾರು ಅಲ್ಲಿ ವಾಹನಗಳನ್ನು ಚಾಲನೆ ಮಾಡ್ತಾರೆ
ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನ ಕೈಗೊಳ್ತೀವಿ. ಮತ್ತು ವಿದ್ಯಾಸಂಸ್ಥೆಗಳಿಗೂ ನಾವು ಮನವಿ ಮಾಡ್ತೀವಿ, ಅವರು ಕೂಡ ಎಲ್ಲ ಅವ್ರದ್ದೇನು ಬೆಳಿಗ್ಗೆ ಅಸೆಂಬ್ಲಿ ಇರುತ್ತೆ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ಎಜುಕೇಟ್ ಮಾಡಬೇಕು, ಅವೇರ್ನೆಸ್ ಅನ್ನು ಮಾಡಬೇಕು. ಮತ್ತು ಅಲ್ಲಿ ಆ ಸಂದರ್ಭದಲ್ಲಿ ಅವರು ಸ್ಥಳೀಯ ಪೊಲೀಸರಿಗೆ ಕರೆದು ಅವ್ರ ಮುಖಾಂತರನು ಕೂಡ ನಾವು ಈ ಒಂದು ಅವೇರ್ನೆಸ್ ಡ್ರೈವ್ ಅನ್ನ ಕೂಡ ನಾವು ಮಾಡ್ತೀವಿ. ನಿರಂತರವಾಗಿ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.